ಹಾಗೆ ವೃಷಭ ರಾಶಿಯವರು ಎರಡನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಗೇನ್ ಇದೆ, ಆ ಕಡೆ ಕಷ್ಟನೂ ಇದೆ. ಅಂದರೆ ತುಂಬ ನೀವು ದುಡ್ಡಿನ ಹಿಡಿತ ಸಾಧಿಸಬೇಕಾಗುತ್ತೆ. ಅಂದರೆ ಎಲ್ಲನೂ ಇದೆ, ಬಟ್ ಏನನ್ನು ಬೇಗ ಬೇಗ ಖರ್ಚು ಮಾಡೋಕ್ಕಾಗಲ್ಲ, ಅಥವಾ ನೀವು ಬೇಕಾಬಿಟ್ಟಿಯಾಗಿ ಖರ್ಚು ಮಾಡೋಕ್ಕಾಗಲ್ಲ. ಅದು ಭಾಳ ತೊಂದರೆ ಆಗುತ್ತೆ ನಿಮಗೆ. ಸೊ ಹಾಗಾಗಿ ಖರ್ಚಿನ ಬಗ್ಗೆ ಹೆಚ್ಚಿನ ಗಮನ ವಹಿಸಿ. ಬಟ್ ಸಂಪತ್ತು ಬರುತ್ತೆ, ಸಂಪತ್ತಿರುತ್ತೆ. ನೀವು ಕಮ್ಯುನಿಕೇಷನಲ್ಲಿ ಅಥವಾ ಮೀಡಿಯಾದಲ್ಲಿ ಇದೆ ಅಂದರೆ ನಿಮ್ಗೆ ಒಳ್ಳೆಯದಂತೂ ಇದೆ, ಒಳ್ಳೆ ಸಂಪತ್ತಂತೂ ಬರುತ್ತೆ ಆಯಿತಾ. ಸೊ ಅಡ್ವರ್ಟೈಸಿಂಗು, ಪಬ್ಲಿಷಿಂಗು, ಮೀಡಿಯಾದವರಿಗೆ ಲಾಭ ಅಂತೂ ಇದೆ. ಅಸ್ಟ್ರಾಲಜರ್ ಆಗಿದ್ದರೆ, ಮೀಡಿಯಾದಲ್ಲಿ ಇದ್ದಿದ್ದರೆ. ಸೊ ನೀವು ಆದಷ್ಟು ವಿಷ್ಣುವಿನ ಅಂದರೆ ತಿರುಪತಿ ತಿಮ್ಮಪ್ಪನ ಒಂದು ದರ್ಶನವನ್ನು ಮಾಡಿ, ಅದು ತುಂಬ ಒಳ್ಳೆಯದು. ಸದ್ಯಕ್ಕೆ ನಿಮಗೆ ಇದು ಏನಂದರೆ ನಿಮ್ಮ ಕೆಲಸದಲ್ಲಿ ತುಂಬ ಕಷ್ಟಗಳಿದಾವೆ, ಅಂದರೆ ತುಂಬ ಕನ್ಫ್ಯೂಷನ್ ಇದ್ದಾವೆ, ಫ್ರಸ್ಟ್ರೇಷನ್, ಡಿಪ್ರೆಷನ್ ಕೊಡುವಷ್ಟು ಪ್ರೆಷರ್ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ವಿಷ್ಣುವಿನ ಜ್ಞಾನ, ವಿಷ್ಣುವಿನ ಪೂಜೆಯನ್ನು ಮಾಡ್ಕೊಳ್ಳಿ. ಇದಾದು ಬಲವಾಗಿ ಮಾಡ್ಕೊಳ್ಬೇಕು. 5th ಹೌಸ್ 10th ಹೌಸಲ್ಲಿ ತುಂಬ ಪವರ್ಫುಲ್ ಆಗಿದ್ದಾನೆ ಆಯಿತಾ. ಬುಧ ಇದ್ದಾನೆ, ನಿಮ್ಮ ಮೇನ್ ಗ್ರಹನೇ ಇದ್ದಾನೆ, ನಿಮ್ಮ ಪವರ್ಫುಲ್ ಗ್ರಹ. ಸೊ ಹಾಗಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ವೃಷಭ ರಾಶಿಯವರಿಗೆ 2ನೇ ಮನೆಯಲ್ಲಿ ಗುರು ಇದ್ದಾನೆ, ನೀವೇನು ತಲೆನೇ ಕೆಡಿಸ್ಕೊಳ್ಳೋದು ಬೇಡ. ಆದಷ್ಟು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯಕ್ಕೆ ಹೋಗಿ ಬಂದರೂ ಅಡ್ಡಿಲ್ಲ, ಗುರುವಾರ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿದರೂ ಅಡ್ಡಿಲ್ಲ. ಅದರಿಂದ ತುಂಬ ಬಲವಾದ ಒಂದು ನಿಮಗೆ ಯೋಗವಂತೂ ಬರುತ್ತೆ, ಫಲ ಅಂತೂ ಬರುತ್ತೆ.